ಇವತ್ತು ನಾವು 6ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರುವ 12ನೇ ಅಧ್ಯಾಯ ಭೂಮಿಯ ಆಚೆ ಎನ್ನುವ ಪಾಠದ ಕುರಿತಾಗಿ ಅಧ್ಯಯನ ಮಾಡೋಣ. ಪ್ರಸ್ತುತಪಡಿಸುವವರು ಶ್ರೀ ಸಹದೇವ್ ಮಾನೆ, GPT ಜೀವ ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕೆಂಪಟ್ಟಿ, ತಾಲೂಕು ರಾಯಬಾಗ್. ಸ್ನೇಹಿತರೆ, ಕೊನೆಯ ಬಾರಿ ನಕ್ಷತ್ರಗಳಿಂದ ತುಂಬಿದ ಆಕಾಶವನ್ನು ಯಾವಾಗ ನೋಡಿದ್ದೀರಿ? ನಗರದ ಬೆಳಕಿನಲ್ಲಿ ನಾವು ಆಕಾಶವನ್ನು ಮರೆತಿದ್ದೇವೆ. ನಿಮಗೆ ಗೊತ್ತಿದೆಯಾ, ನಾವು ಚಿಕ್ಕವರಿದ್ದಾಗ ಆಕಾಶವನ್ನು ನೋಡುವುದಕ್ಕೆ ಎಷ್ಟು ಖುಷಿಯಾಗುತ್ತಿತ್ತು ಅಂತ? ನೀವು ಲೈಟ್ ಹೋದರೆ, ಕರೆಂಟ್ ಇಲ್ಲ ಅಂದರೆ ಏನು ಮಾಡುತ್ತಿದ್ದೆವು ಗೊತ್ತಾ? ಆಕಾಶವನ್ನು ನೋಡುತ್ತಾ ಇದ್ದೆವು. ಆದರೆ ಇವತ್ತು ಲೈಟ್ ಹೋದರೆ ನಾವು ಫೋನ್ ನೋಡುತ್ತೇವೆ, ಆಕಾಶವೇ ಮರೆತು ಹೋಗಿದೆ. ಆದರೆ ಒಂದು ಪ್ರಶ್ನೆ ಕೇಳ್ತೇನೆ, ನೀವು ನೋಡ್ತಿರುವ ನಕ್ಷತ್ರಗಳ ಬಗ್ಗೆ ನಿಜಕ್ಕೂ ಗೊತ್ತಾ? ನಾವು ಯಾವತ್ತೂ ಏನು ಅಂದ್ಕೊಂಡಿರುತ್ತೇವೆ ಅಂದರೆ ಅವು ಎಲ್ಲ ನಕ್ಷತ್ರಗಳೇ ಅಂತ. ಆದರೆ ಇಲ್ಲಿ ಮೊದಲ ಶಾಕ್ ಇದೆ. ನೀವು ಆಕಾಶದಲ್ಲಿ ಎಲ್ಲ ಹೊಳೆಯುವ ಬಿಂದುಗಳು ನಕ್ಷತ್ರಗಳೇ ಅಲ್ಲ. ಹೌದು, ಕೆಲವು ನಕ್ಷತ್ರಗಳು, ಕೆಲವುಗಳು ಮತ್ತು ಕೆಲವೊಂದು ನಾವು ತಪ್ಪಾಗಿ ಅರ್ಥೈಸಿಕೊಂಡಿರುವ ವಸ್ತುಗಳು. ಸ್ನೇಹಿತರೆ, ಈ ವಿಶಾಲ ಬ್ರಹ್ಮಾಂಡದಲ್ಲಿ ನಾವು ಎಷ್ಟು ಚಿಕ್ಕವರು ಎಂದು ಯೋಚಿಸಿದ್ದೀರಾ? ನಾವು ವಾಸಿಸುವ ಈ ಪುಟ್ಟ ಭೂಮಿ ಆಚೆ ಏನಿರಬಹುದು? ನಕ್ಷತ್ರಗಳು ನಮಗೆ ಕೇವಲ ಸಣ್ಣ ಚಿಕ್ಕೆಗಳಂತೂ ಕಂಡರೂ ಅವು ಕೋಟ್ಯಾಂತರ ವರ್ಷಗಳ ಹಿಂದಿನ ಇತಿಹಾಸ ಮತ್ತು ರಹಸ್ಯಗಳನ್ನು ಒಳಗೊಂಡಿವೆ. ಇಂದು ನಾವು ಪಾಠವನ್ನಲ್ಲ, ಬ್ರಹ್ಮಾಂಡದ ಒಂದು ಅದ್ಭುತ ಸಾಹಸಯಾನವನ್ನು ಆರಂಭಿಸುತ್ತಿದ್ದೇವೆ. ನಮ್ಮ ಈ ಪಯಣ ಭಾರತದ ಅತ್ಯಂತ ಸುಂದರವಾದ ನಬ್ರಾ ಕಣಿವೆಯಿಂದ ಆರಂಭವಾಗುತ್ತಿದೆ. ಇಲ್ಲಿ 11 ವರ್ಷದ ಅವಳಿ ಮಕ್ಕಳಾದ ಯಾಂಗ್ ಡೋಲ್ ಮತ್ತು ದೋರ್ಜಿ ವಾಸಿಸುತ್ತಿದ್ದಾರೆ. ಅವರಿಗೆ ಹಗಲಿನಲ್ಲಿ ಕಾಣುವ ಬೆಟ್ಟಗಳಿಗಿಂತ ರಾತ್ರಿ ಆಕಾಶವೆಂದರೆ ಪಂಚಪ್ರಾಣ. ಏಕೆ ಗೊತ್ತಾ? ನುಬ್ರಾದಲ್ಲಿ ನಗರಗಳಂತೆ ಹೊಳೆಯುವ ಅಥವಾ ಅತಿಯಾಗಿ ದೀಪಗಳ ಬೆಳಕಿನಲ್ಲಿ ಆ ನಗರವೂ ಇಲ್ಲ. ಅಲ್ಲಿನ ಆಕಾಶ ಹಾಲಿನಂತೆ ಹೊಳೆಯುತ್ತಿರುತ್ತದೆ ಮತ್ತು ಕೋಟ್ಯಾಂತರ ನಕ್ಷತ್ರಗಳಿಂದ ತುಂಬಿರುತ್ತದೆ. ಆಕಾಶ ವೀಕ್ಷಣೆ ಮತ್ತು ವಿಸ್ಮಯ. ಯಾಂಗ್ ಡೋಲ್ ಮತ್ತು ದೋರ್ಜಿ ಪ್ರತಿ ರಾತ್ರಿ ಆಕಾಶವನ್ನು ನೋಡುತ್ತಾ ತಮ್ಮ ಹಿರಿಯರಿಂದ ನಕ್ಷತ್ರಗಳ ಬಗ್ಗೆ ಕಥೆಗಳನ್ನು ಕೇಳುತ್ತಿದ್ದರು. ಅವರಿಗೆ ನಕ್ಷತ್ರಗಳು ಕೇವಲ ಬೆಳಕಲ್ಲ, ಅವು ತಮ್ಮ ಪೂರ್ವಜರ ದಾರಿದೀಪಗಳಂತೆ ಕಾಣುತ್ತಿದ್ದವು. ಅವರು ನಕ್ಷತ್ರಗಳನ್ನು ಜೋಡಿಸಿ ವಿವಿಧ ಪ್ರಾಣಿಗಳ ಅಥವಾ ದೇವತೆಗಳ ಆಕಾರವನ್ನು ಗುರುತಿಸಲು ಪ್ರಯತ್ನಿಸುತ್ತಿದ್ದರು. ನೀವು ನಿಮ್ಮ ಕೆಂಪಟ್ಟಿ ಹಳ್ಳಿಯಲ್ಲಿದ್ದಾಗ ಎಂದಾದರೂ ಹೀಗೆ ಮಾಡಿದ್ದೀರಾ? ಆಕಾಶವನ್ನು ನೋಡಿದ್ದೀರಾ? ಉಂಟಾಗುವ ವಿಸ್ಮಯವೇ ವಿಜ್ಞಾನದ ಮೊದಲ ಹೆಜ್ಜೆ. ಪ್ರಾಚೀನ ಕಾಲದ ದಾರಿದೀಪಗಳು. ಇವತ್ತು ನಮ್ಮ ಬಳಿ ಮೊಬೈಲ್ ಇದೆ, GPS ಇದೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುವ ನಾವಿಕರು ದಾರಿ ಕಂಡುಕೊಳ್ಳುತ್ತಿದ್ದು ಹೇಗೆ? ಅವರು ಆಕಾಶದ ನಕ್ಷತ್ರಗಳನ್ನು ದಿಕ್ಸೂಚಿಯಾಗಿ ಬಳಸುತ್ತಿದ್ದರು. ಅಂದರೆ ಅಂದಿನ ಕಾಲಕ್ಕೆ ಆಕಾಶವೇ ಒಂದು ದೊಡ್ಡ ನಕ್ಷೆಯಾಗಿತ್ತು. ಈಗ ನಾವು ಅದೇ ಕುತೂಹಲದೊಂದಿಗೆ ಕುತೂಹಲ ಪಠ್ಯಪುಸ್ತಕದ 12ನೇ ಅಧ್ಯಾಯ ಭೂಮಿಯಿಂದ ಆಚೆ, ಬಿಯಾಂಡ್ ಅರ್ತ್ ಆರಂಭಿಸೋಣ. ಈ ಅಧ್ಯಾಯದಲ್ಲಿ ನಾವು ನಕ್ಷತ್ರಗಳು ಹೇಗೆ ಹುಟ್ಟುತ್ತವೆ, ಗ್ರಹಗಳು ಯಾವುವು, ಚಂದ್ರನ ಮೇಲೆ ಏನಿದೆ ಮತ್ತು ಭಾರತದ ಹೆಮ್ಮೆಯ ಚಂದ್ರಯಾನ ಸಾಧನೆ ಏನು ಎಂಬ ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಯೋಣ. ತಯಾರಿದ್ದೀರಾ? ಹಾಗಿದ್ದರೆ ಬನ್ನಿ, ಭೂಮಿಯ ಗಡಿ ದಾಟಿ ನಕ್ಷತ್ರಗಳ ಲೋಕಕ್ಕೆ ಹಾರೋಣ. ನಕ್ಷತ್ರ ಮತ್ತು ನಕ್ಷತ್ರಪುಂಜಗಳ ರಹಸ್ಯ. ನಕ್ಷತ್ರಗಳೆಂದರೇನು ಸ್ನೇಹಿತರೆ? ಆಕಾಶದಲ್ಲಿ ನೋಡುವ ಆ ಪುಟ್ಟ ಬೆಳಕಿನ ಚುಕ್ಕಿಗಳ ವಾಸ್ತವದಲ್ಲಿ ಅತಿ ಬೃಹತ್ ಆಕಾಶಕಾಯಗಳು. ನಕ್ಷತ್ರಗಳು ಎಂದರೆ ಅನಿಲಗಳಿಂದ, ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿದ ಬಿಸಿಯಾದ ಗೋಳಗಳು. ಇವು ಅದೆಷ್ಟು ಬಿಸಿ ಅಂದರೆ ಅವು ತಮ್ಮೊಳಗೆ ನಡೆಯುವ ಪರಮಾಣು ಕ್ರಿಯೆಯಿಂದ ಅಪಾರವಾದ ಶಾಖ ಮತ್ತು ಬೆಳಕನ್ನು ತಾವೇ ಉತ್ಪಾದಿಸುತ್ತವೆ. ಇದನ್ನು ನಾವು ಸ್ವಯಂ ಪ್ರಕಾಶ ಅಥವಾ ಸ್ವಯಂ ಪ್ರಕಾಶಮಾನ ಎಂದು ಕರೆಯುತ್ತೇವೆ. ನಮ್ಮ ಸೂರ್ಯ ಕೂಡ ಒಂದು ನಕ್ಷತ್ರವೇ. ಆದರೆ ಸೂರ್ಯ ನಮಗೆ ಹತ್ತಿರ ಇರೋದ್ರಿಂದ
ದೊಡ್ಡದಾಗಿ ಕಾಣಿಸುತ್ತದೆ. ಉಳಿದ ನಕ್ಷತ್ರಗಳು ನಮ್ಮಿಂದ ಎಷ್ಟು ದೂರವಿವೆ ಅಂದರೆ ಅವುಗಳ ಬೆಳಕು ನಮ್ಮನ್ನು ತಲುಪಲು ಸಾವಿರಾರು ವರ್ಷಗಳೇ ಬೇಕು. ರಾತ್ರಿ ಆಕಾಶದ ಅತಿ ಪ್ರಕಾಶಮಾನ ನಕ್ಷತ್ರ ಯಾವುದು ಗೊತ್ತಾ? ಅದುವೇ ಸಿರಿಯಸ್. ಇದನ್ನು ನೆನಪಿಟ್ಟುಕೊಳ್ಳಿ, ಪರೀಕ್ಷೆಯಲ್ಲಿ ಕೇಳಬಹುದು. ನಕ್ಷತ್ರ ಪುಂಜಗಳು, ಆಕಾಶದ ಕಲಾಕೃತಿಗಳು, ಕಾನ್ಸ್ಟಲೇಷನ್ಸ್. ಈಗ ಒಂದು ಮೋಜಿನ ವಿಷಯಕ್ಕೆ ಬರೋಣ. ನಕ್ಷತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವು ನಕ್ಷತ್ರಗಳು ಗುಂಪು ಸೇರಿ ಒಂದು ಆಕಾಶವನ್ನು ರಚಿಸಿದಂತೆ ಕಾಣುತ್ತವೆ. ಇವುಗಳನ್ನು ನಾವು ನಕ್ಷತ್ರ ಪುಂಜಗಳು, ಕಾನ್ಸ್ಟಲೇಷನ್ಸ್ ಎನ್ನುತ್ತೇವೆ. ಇಡೀ ಆಕಾಶವನ್ನು ವಿಜ್ಞಾನಿಗಳು 88 ನಕ್ಷತ್ರಗಳಾಗಿ ವಿಂಗಡಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಓರಿಯನ್, ಇದನ್ನು ಬೇಟೆಗಾರ ಎಂದು ಕರೆಯುತ್ತಾರೆ. ಇಲ್ಲಿ ನೋಡಿ 3 ನಕ್ಷತ್ರಗಳು ಸಾಲಾಗಿವೆ. ಇವು ಬೇಟೆಗಾರನ ಬೆಲ್ಟ್, ಓರ್ಸಾ ಮೇಜರ್. ಇದನ್ನು ನಾವು ಕನ್ನಡದಲ್ಲಿ ಸಪ್ತರ್ಷಿ ಮಂಡಲ ಎಂದು ಕರೆಯುತ್ತೇವೆ. ಇದು ನೋಡಲು ಒಂದು ದೊಡ್ಡ ಚಮಚ ಅಥವಾ ಸೌಟಿನಂತೆ ಕಾಣುತ್ತಿದೆ. ಧ್ರುವ ನಕ್ಷತ್ರವನ್ನು ಕಂಡುಹಿಡಿಯುವುದು ಹೇಗೆ? ಸ್ನೇಹಿತರೆ, ನೀವು ಉತ್ತರ ದಿಕ್ಕನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಹೇಗೆ ಗೊತ್ತಾ? ಸಪ್ತರ್ಷಿ ಮಂಡಲದ ಕೊನೆಯ 2 ನಕ್ಷತ್ರಗಳನ್ನು ನೋಡಿ ಅವುಗಳನ್ನು ಒಂದು ಸರಳ ರೇಖೆಯಲ್ಲಿ ಜೋಡಿಸಿ ಹಾಗೆ ನಿಮ್ಮ ಕಣ್ಣನ್ನು ಮೇಲಕ್ಕೆ ಕೊಂಡೊಯ್ಯಿರಿ. ಅಲ್ಲಿ ಒಂದು ಸ್ಥಿರವಾದ ಪ್ರಕಾಶಮಾನವಾದ ನಕ್ಷತ್ರ, ಅದುವೇ ಧ್ರುವ ನಕ್ಷತ್ರ, ಪೋಲ್ ಸ್ಟಾರ್. ಧ್ರುವ ನಕ್ಷತ್ರದ ವಿಶೇಷ ಏನೆಂದರೆ ಭೂಮಿಯೇ ತಿರುಗಿದರೂ ಇದು ತನ್ನ ಜಾಗ ಬಿಟ್ಟು ಕದಲೋದಿಲ್ಲ. ಇದು ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ಇರುತ್ತದೆ. ಅದಕ್ಕೆ ಸಾವಿರಾರು ವರ್ಷಗಳ ಕಾಲ ನಾವಿಕರು ಇದನ್ನು ನೋಡಿಯೇ ನಾವಿಕರು ಹಡಗನ್ನು ನಿಲ್ಲಿಸುತ್ತಿದ್ದರು. ಆಕಾಶ ವೀಕ್ಷಣೆ ಮತ್ತು ನಕ್ಷತ್ರಗಳ ದೂರ. ಒಂದು ಆಶ್ಚರ್ಯದ ಸಂಗತಿ ಹೇಳಬೇಕೆಂದರೆ ನಾವು ನಕ್ಷತ್ರಗಳ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯಲು ಹೋದರೆ ಆ ಸಂಖ್ಯೆಗಳು ನಮ್ಮ ನೋಟ್ಬುಕ್ ಸಾಲೋದಿಲ್ಲ. ಅದಕ್ಕೆ ವಿಜ್ಞಾನಿಗಳು ಬೆಳಕಿನ ವರ್ಷ, ಲೈಟ್ ಇಯರ್ ಎಂಬ ಅಳತೆಯನ್ನು ಬಳಸುತ್ತಾರೆ. ಅಂದರೆ ಒಂದು ವರ್ಷದಲ್ಲಿ ಎಷ್ಟು ದೂರ ಚಲಿಸುತ್ತದೆ ಅಷ್ಟು ದೂರ. ಹಾಗಾಗಿ ಇಂದು ನಾವು ಆಕಾಶದಲ್ಲಿ ನೋಡುತ್ತಿರುವ ಬೆಳಕು ವಾಸ್ತವದಲ್ಲಿ ನೂರಾರು ವರ್ಷಗಳ ಹಿಂದಿನದ್ದು. ಅಂದರೆ ನೀವು ರಾತ್ರಿ ಆಕಾಶವನ್ನು ನೋಡಿದಾಗ ಭೂತಕಾಲವನ್ನು ನೋಡುತ್ತಿದ್ದೀರಿ ಅಂತ ಅರ್ಥ. ಇದು ಬಾಹ್ಯಾಕಾಶದ ಮ್ಯಾಜಿಕ್. ಖಂಡಿತ ಸೌರವ್ಯೂಹದ ಅದ್ಭುತ ಲೋಕ. ಸೂರ್ಯ ನಮ್ಮ ಸೌರವ್ಯೂಹದ ರಾಜ. ಈಗ ನಾವು ನಮ್ಮ ಸೌರವ್ಯೂಹದ ರಾಜ ಎಂದು ಕರೆಯಲ್ಪಡುವ ಸೂರ್ಯನ ಹತ್ತಿರ ಹೋಗೋಣ. ಸೂರ್ಯನನ್ನು ಸೌರವ್ಯೂಹದ ಕೇಂದ್ರ ಭಾಗದಲ್ಲಿದ್ದಾನೆ. ಸೌರವ್ಯೂಹದ ಒಟ್ಟು ದ್ರವ್ಯರಾಶಿಯಲ್ಲಿ ಸೂರ್ಯನೇ 99% ಭಾಗ ಆವರಿಸಿದ್ದಾನೆ. ಇವನು ಎಷ್ಟು ಬೃಹತ್ ಎಂದು ಊಹಿಸಿ. ಸೂರ್ಯ ನಮಗೆ ಕೇವಲ ಬೆಳಕು ನೀಡುವುದಿಲ್ಲ, ತನ್ನ ಬಲವಾದ ಗುರುತ್ವಾಕರ್ಷಣೆಯ ಬಲದಿಂದ ಎಲ್ಲ ಗ್ರಹಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ. ಭೂಮಿ ಮತ್ತು ಸೂರ್ಯ ನಡುವಿನ ದೂರ ಸುಮಾರು 150 ಮಿಲಿಯನ್ ಕಿಲೋಮೀಟರ್. ವಿಜ್ಞಾನದಲ್ಲಿ ಇದನ್ನು ನಾವು ಒಂದು ಖಗೋಳ ಘಟಕ, ಒಂದು AU, ಅಸ್ಟ್ರಾನಾಮಿಕಲ್ ಪರೀಕ್ಷೆಯಲ್ಲಿ ಕೇಳಿದಾಗ ದೂರ ಎಷ್ಟು, 1 AU ಎಂದು ಬರೆಯಬೇಕು. ಒಳಗ್ರಹಗಳು, ಇನ್ನರ್ ಪ್ಲಾನೆಟ್ಸ್. ಸೂರ್ಯನಿಂದ ಹತ್ತಿರ ಇರುವ ಮೊದಲು 4 ಗ್ರಹಗಳು ನೀವು ಒಳಗ್ರಹಗಳನ್ನ ಎಂದು ಕರೆಯಬೇಕು. ಗಾತ್ರದಲ್ಲಿ ಇವು ಸಣ್ಣ ಗಟ್ಟಿಯಾದ ಕಲ್ಲಿನಿಂದ ಆಗಿವೆ. ಬುಧ, ಮರ್ಕ್ಯುರಿ. ಇದು ಸೂರ್ಯನಿಗೆ ಹತ್ತಿರ ಮತ್ತು ಚಿಕ್ಕ ಗ್ರಹ. ಇಲ್ಲಿ ವಾತಾವರಣವಿಲ್ಲ. ಹಗಲು ವಿಪರೀತ ಬಿಸಿ ಮತ್ತು ರಾತ್ರಿ ಅತಿಯಾದ ತಂಪು. ಶುಕ್ರ, ವೀನಸ್. ಇದು ಅತಿಯಾದ ಬಿಸಿ ಗ್ರಹ. ಇದರ ದಟ್ಟ ಮೋಡಗಳು ಸೂರ್ಯನ ಶಾಖವನ್ನು ಹಿಡಿದಿಟ್ಟುಕೊಳ್ತವೆ. ಇದನ್ನು ನಾವು ಮುಂಜಾನೆ ನಕ್ಷತ್ರ ಅಥವಾ ಸಂಜೆ ನಕ್ಷತ್ರ, ಮಾರ್ನಿಂಗ್ ಆರ್ ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಭೂಮಿ, ಅರ್ತ್, ನಮ್ಮ ಹೆಮ್ಮೆಯ ಮನೆ. ಜೀವಿಗಳು ಬದುಕಲು ಯೋಗ್ಯವಾದ ನೀರು ಮತ್ತು ಗಾಳಿ ಇರುವ ಏಕೈಕ ಗ್ರಹ. ಮಂಗಳ, ಮಾರ್ಸ್. ಇದನ್ನು ಕೆಂಪು ಗ್ರಹ ಎನ್ನುತ್ತೇವೆ. ಇದರಲ್ಲಿ ಕಬ್ಬಿಣದ ಅಂಶ ತುಕ್ಕು ಅಂದರೆ ಹೆಚ್ಚಿದೆ. ಇಲ್ಲಿ ವಿಜ್ಞಾನಿಗಳು ಜೀವಿಸಬಹುದಾದ ಸಾಧ್ಯತೆಗಳನ್ನು ಹುಡುಕುತ್ತಿದ್ದಾರೆ. ಹೊರಗ್ರಹಗಳು, ಅನಿಲ ದೈತ್ಯಗಳು, ಔಟರ್ ಪ್ಲಾನೆಟ್ಸ್. ಮಂಗಳ ಗ್ರಹಗಳನ್ನು ದಾಟಿ ಮುಂದೆ ಹೋದರೆ ಸಿಗುವುದೇ ಹೊರಗ್ರಹಗಳು, ಔಟರ್ ಪ್ಲಾನೆಟ್ಸ್. ಇವು ಭೂಮಿಗಿಂತ ನೂರಾರು ಪಟ್ಟು ದೊಡ್ಡದಾಗಿವೆ ಮತ್ತು ಅನಿಲಗಳಿಂದ
ಮಾಡಲ್ಪಟ್ಟಿವೆ. ಗುರುಗ್ರಹ ಜುಪಿಟರ್ ಸೌರವ್ಯೂಹದ ದೊಡ್ಡಣ್ಣ. ಇದು ಎಷ್ಟು ದೊಡ್ಡದಿದೆ ಅಂದರೆ 1300 ಭೂಮಿಗಳು 1300 ಭೂಮಿಗಳನ್ನು ಹಾಕಬಹುದು. ಇದರ ಮೇಲೆ ಒಂದು ದೊಡ್ಡ ಕೆಂಪು ಮಚ್ಚೆ ಇದೆ, ಗ್ರೇಟ್ ರೆಡ್ ಸ್ಪಾಟ್ ಅಂತ ಕರಿತೀವಿ. ಅದು ವಾಸ್ತವದಲ್ಲಿ ನೂರಾರು ವರ್ಷಗಳಿಂದ ನಡೆಯುತ್ತಿರುವ ಭೀಕರ ಚಂಡಮಾರುತಗಳಿಂದ ಆಗಿದೆ. ಶನಿ ಸ್ಯಾಟರ್ನ್ ಉಂಗುರಗಳ ರಾಜ. ಶನಿ ಗ್ರಹಗಳ ಸುತ್ತ ಇರುವ ಮಂಜು ಮತ್ತು ಧೂಳಿನಿಂದ ಮಾಡಲ್ಪಟ್ಟಿದೆ. ಇದು ಎಷ್ಟು ಹಗುರವಾಗಿದೆ ಅಂದರೆ ಒಂದು ವೇಳೆ ಒಂದು ದೊಡ್ಡ ನೀರಿನ ಕೊಳದಲ್ಲಿ ಅದರ ಮೇಲೆ ಶನಿಗ್ರಹ ತೇಲಬಹುದು. ಯುರೇನಸ್ ಮತ್ತು ನೆಪ್ಚೂನ್ ಸೂರ್ಯನಿಂದ ಅತಿ ದೂರವಿರುವ ನೀಲಿ ಬಣ್ಣದ ಅತಿ ತಂಪಾದ ಗ್ರಹಗಳು. ಪ್ಲೂಟೋ ಮತ್ತು ಕ್ಷುದ್ರ ಗ್ರಹಗಳ ಪಟ್ಟಿ. ಸ್ನೇಹಿತರೆ, ಒಂದು ವಿಶೇಷ ಗಮನಿಸಿ, ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಸಾವಿರಾರು ಸಣ್ಣ ಸಣ್ಣ ಬಂಡಿಗಳ ಪಟ್ಟಿ ಇದೆ. ಇದನ್ನು ನಾವು ಕ್ಷುದ್ರ ಗ್ರಹಗಳ ಪಟ್ಟಿ ಅಂತ ಕರಿತೀವಿ. ಇವು ಕೂಡ ಸೂರ್ಯನ ಸುತ್ತ ಸುತ್ತುತ್ತವೆ. ಹಾಗಾದರೆ ಪ್ಲೂಟೋ ಬಗ್ಗೆ ಕೇಳಿದ್ದಾರೆ. 2006ರವರೆಗೆ ಇದನ್ನು 9ನೇ ಗ್ರಹ ಎನ್ನಲಾಗುತ್ತಿತ್ತು. ಆದರೆ ಈಗ ಇದನ್ನು ಕುಬ್ಜ ಡ್ರಾಫ್ ಪ್ಲಾನೆಟ್ ಅಂತ ಕರೆಯಲಾಗುತ್ತದೆ. ಏಕೆಂದರೆ ಇದು ಗ್ರಹಗಳಿಗೆ ಇರೋ ಎಲ್ಲ ಲಕ್ಷಣಗಳನ್ನು ಹೊಂದಿಲ್ಲ. ಹಾಗಾಗಿ ಅಧಿಕೃತವಾಗಿ ನಮ್ಮ ಸೌರವ್ಯೂಹದಲ್ಲಿರುವುದು 8 ಗ್ರಹಗಳು ಮಾತ್ರ. ಈಗ ಈ 8 ಗ್ರಹಗಳನ್ನು ನಾವು ನೆನಪಿಟ್ಟುಕೊಳ್ಳಲು ಒಂದು ಸುಲಭ ಸೂತ್ರ ಇಲ್ಲಿದೆ. ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಸರ್ವ್ಡ್ ಅಸ್ ನಾಕೋಸ್. ಈ ವಾಕ್ಯದಲ್ಲಿ ಮೊದಲ ಅಕ್ಷರಗಳನ್ನು ನೋಡಿ. ಎಂ ಮರ್ಕ್ಯೂರಿ, ವೀನಸ್, ಅರ್ತ್, ಮಾರ್ಸ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಚಂದಿರ ಮತ್ತು ಭಾರತದ ಬಾಹ್ಯಾಕಾಶದ ಸಾಧನೆ. ಸೌರವ್ಯೂಹದ ಗ್ರಹಗಳ ಬಗ್ಗೆ ತಿಳಿದ ನಂತರ ಈಗ ನಾವು ಭೂಮಿಯ ಏಕೈಕ ನೈಸರ್ಗಿಕ ಗ್ರಹವಾದ ಚಂದ್ರನ ಹತ್ತಿರ ಹೋಗೋಣ. ಚಂದ್ರನ ನಮಗೆ ರಾತ್ರಿ ಹೊತ್ತು ಬೆಳಕು ನೀಡುತ್ತಾನೆ, ನಿಜ. ಆದರೆ ಅವನಿಗೆ ಸ್ವಂತ ಬೆಳಕಿಲ್ಲ. ಅವನು ಸೂರ್ಯನ ಬೆಳಕನ್ನು ಕನ್ನಡಿಯಂತೆ ಪ್ರತಿಫಲಿಸುತ್ತಾನೆ ಅಷ್ಟೇ. ಚಂದ್ರನ ಮೇಲೆ ಗಾಳಿ ಇಲ್ಲ, ನೀರಿಲ್ಲ, ವಾತಾವರಣವೇ ಇಲ್ಲ. ಅಲ್ಲಿ ಹೋದರೆ ನಮಗೆ ಯಾವುದೇ ಶಬ್ದ ಕೇಳಿಸುವುದಿಲ್ಲ. ಚಂದ್ರನ ಮೇಲ್ಮೈ ನೋಡಿದರೆ ನಮಗೆ ದೊಡ್ಡ ಗುಂಡಿಗಳು ಕಾಣಿಸುತ್ತವೆ. ನಾವು ಕುಳಿಗಳು ಎಂದು ಕರೆಯುತ್ತೇವೆ. ಬಾಹ್ಯಾಕಾಶದ ಬಂಡೆಗಳು ಮತ್ತು ಉಲ್ಕೆಗಳು ಚಂದ್ರನಿಗೆ ಬಲವಾಗಿ ಅಪ್ಪಳಿಸಿದಾಗ ಕುಳಿಗಳು ನಿರ್ಮಾಣವಾಗಿವೆ. ಚಂದ್ರನ ಕಕ್ಷೆ ಮತ್ತು ಪರಿಭ್ರಮಣೆ. ಚಂದ್ರನು ಭೂಮಿಯ ಸುತ್ತ ಒಂದು ಬಾರಿ ಸುತ್ತಿ ಬರಲು ಸುಮಾರು 27 ದಿನ 8 ಗಂಟೆ ತೆಗೆದುಕೊಳ್ಳುತ್ತಾನೆ. ಒಂದು ರೋಚಕ ಸಂಗತಿ ಏನೆಂದರೆ, ಚಂದ್ರ ತನ್ನ ಅಕ್ಷದ ಮೇಲೆ ಸುತ್ತಲೂ ಕೂಡ ಅಷ್ಟೇ ಸಮಯ ತೆಗೆದುಕೊಳ್ಳುತ್ತಾನೆ. ಇದೇ ಕಾರಣಕ್ಕೆ ನಾವು ಭೂಮಿಯಿಂದ ಚಂದಿರನ ಯಾವಾಗಲೂ ಒಂದು ಪಾರ್ಶ್ವ ಅಥವಾ ಒಂದೇ ಮುಖವನ್ನು ನೋಡುವುದಕ್ಕೆ ಸಾಧ್ಯ. ಚಂದ್ರಯಾನ 3 ಭಾರತದ ಐತಿಹಾಸಿಕ ಜಯ. ಈಗ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವ ವಿಷಯದ ಬಗ್ಗೆ ಮಾತನಾಡೋಣ. ಅದುವೇ ಚಂದ್ರಯಾನ 3. 2023 ಆಗಸ್ಟ್ 23ರಂದು ಭಾರತದ ಇಸ್ರೋ ಇಡೀ ಜಗತ್ತೇ ಬೆರಗಾಗುವ ಸಾಧನೆ ಮಾಡಿದೆ. ಚಂದ್ರನ ದಕ್ಷಿಣ ಧ್ರುವಕ್ಕೆ, ಸೌತ್ ಪೋಲ್ಗೆ ಯಶಸ್ವಿಯಾಗಿ ಇಳಿಸಿದ ವಿಶ್ವದ ಮೊದಲ ದೇಶ ಎಂಬ ಕೀರ್ತಿಗೆ ನಮ್ಮ ಭಾರತ ಪಾತ್ರವಾಯಿತು. ನಮ್ಮ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ನಂತರ ಅದರೊಳಗಿಂದ ಪ್ರಜ್ಞಾನ್ ರೋವರ್ ಎಂಬ ಪುಟ್ಟ ವಾಹನ ಹೊರಗೆ ಬಂದು ಚಂದ್ರನ ಭಾರತದ ಲೋಗೋ ಮತ್ತು ಇಸ್ರೋ ಲೋಗೋ ಮೂಡಿಸಿತು. ಚಂದ್ರನ ದಕ್ಷಿಣ ತುದಿಯಲ್ಲಿ ಸೂರ್ಯನ ಬೆಳಕು ಬೀಳುವುದು ಕಡಿಮೆ. ಹಾಗಾಗಿ ಅಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ನೀರು ಇರಬಹುದೆಂದು ವಿಜ್ಞಾನಿಗಳ ನಂಬಿಕೆ. ಈ ಸಾಧನೆ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 23ರನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ನ್ಯಾಷನಲ್ ಸ್ಪೇಸ್ ಡೇ ಅಂತ ಕರೆಯುತ್ತೇವೆ. ಬಾಹ್ಯಾಕಾಶ ಸಂಶೋಧನೆಯ ಮಹತ್ವ. ಭಾರತವು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿದೆ. ಮಂಗಳಯಾನದಿಂದ ಹಿಡಿದು ಚಂದ್ರಯಾನದವರೆಗೆ ಸಾಧಿಸಿದ್ದು ಅಪಾರ. ಇವೆಲ್ಲ ನಮಗೆ ಹೊಸ ತಂತ್ರಜ್ಞಾನ, ಸಂಪರ್ಕ, ಹವಾಮಾನ ಮಾಹಿತಿ ಪಡೆಯಲು ಸಹಾಯ ಮಾಡುತ್ತೇವೆ. ನೀವು ಯಾಕೆ ದೊಡ್ಡವರಾದ ಮೇಲೆ ಬಾಹ್ಯಾಕಾಶ ವಿಜ್ಞಾನಿ ಅಥವಾ ಗಗನಯಾನಿ ಆಗಬಾರ್ದು? ಕನಸು ಕಾಣುವುದನ್ನು ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ. ಬ್ರಹ್ಮಾಂಡದ ವಿಸ್ತಾರ. ನಕ್ಷತ್ರಗಳು ಮತ್ತು ಧೂಮಕೇತುಗಳು. ಗೆಳೆಯರೇ, ಸೌರವ್ಯೂಹದಲ್ಲಿ ಬರೀ ಗ್ರಹಗಳಷ್ಟೇ ಅಲ್ಲ, ಅಲ್ಲಿ
ದೊಡ್ಡ ಉಲ್ಕೆಗಳಂತೆ ಅಥವಾ ಇತರ ಕಾಯಿಗಳು ಕೂಡ ಇವೆ. ಅವುಗಳಲ್ಲಿ ಪ್ರಮುಖವಾದವು ಕ್ಷುದ್ರ ಗ್ರಹಗಳು, ಆಸ್ಟ್ರಾಯ್ಡ್ಸ್. ಇವು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವೆ. ಇವು ಸೌರವ್ಯೂಹದ ನಿರ್ಮಾಣದ ವೇಳೆ ಉಳಿದುಕೊಂಡ ಸಣ್ಣ ಬಂಡೆಗಳು. ಇದನ್ನು ಅತ್ಯಂತ ಆಕರ್ಷಕವಾದ ಸೌರವ್ಯೂಹದ ಕಾಯವೆಂದರೆ ಧೂಮಕೇತು, ಕಾಮೆಟ್ಸ್. ಇದು ಕೇವಲ ಕಲ್ಲುಗಳಿಂದ ಇವುಗಳಲ್ಲಿ ಮಂಜುಗಡ್ಡೆ ಮತ್ತು ಧೂಳು ಇರುತ್ತದೆ. ಇವು ಸೂರ್ಯನ ಹತ್ತಿರ ಬಂದಾಗ ಶಾಖಕ್ಕೆ ಕರಗಿ ಉದ್ದನೆಯ ಹೊಳೆಯುವ ಬಾಲ ರೂಪಿಸುತ್ತವೆ. ನೆನಪಿಡಿ, ಧೂಮಕೇತುವಿನ ಬಾಲ ಯಾವಾಗಲೂ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಇರುತ್ತದೆ. ಅತ್ಯಂತ ಪ್ರಸಿದ್ಧ ಹ್ಯಾಲಿ ಧೂಮಕೇತು ಪ್ರತಿ 76 ವರ್ಷಕ್ಕೊಮ್ಮೆ ನಮಗೆ ಕಾಣಿಸುತ್ತದೆ. ಕೊನೆಯದಾಗಿ ಇದು 1986 ರಲ್ಲಿ ಕಂಡಿತು ಮತ್ತು ಇದನ್ನು ನಾವು 2061ರಲ್ಲಿ ನೋಡಬಹುದು. ಕ್ಷೀರಪಥ, ಅನಂತ ಬ್ರಹ್ಮಾಂಡ, ದ ಗ್ಯಾಲಕ್ಸಿ ಆ್ಯಂಡ್ ಯೂನಿವರ್ಸ್. ಈಗ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ನಮ್ಮ ಸೂರ್ಯ ಎಷ್ಟು ದೊಡ್ಡವನು ಅಲ್ವಾ? ಆದರೆ ನಮ್ಮ ಸೂರ್ಯನಂತಹ ಶತಕೋಟಿ ನಕ್ಷತ್ರಗಳು ಸೇರಿ ಒಂದು ಗ್ಯಾಲಕ್ಸಿ ಆಗುತ್ತದೆ. ನಮ್ಮ ಸೌರವ್ಯೂಹವಿರುವ ಗ್ಯಾಲಕ್ಸಿ ಹೆಸರು ಕ್ಷೀರಪಥ, ಮಿಲ್ಕಿ ವೇ. ಆಕಾಶದಲ್ಲಿ ಇದು ಹಾಲಿನ ಹಾದಿಯಂತೆ ಕಾಣುವುದರಿಂದ ಕ್ಷೀರಪಥ, ಮಿಲ್ಕಿ ವೇ, ಇದಕ್ಕೆ ಹಾಲು ಹಾದಿ ಎಂಬ ಹೆಸರು ಬಂದಿದೆ. ಆಶ್ಚರ್ಯ ವಿಷಯವೇನೆಂದರೆ ಈ ಬ್ರಹ್ಮಾಂಡದಲ್ಲಿ ಕ್ಷೀರಪಥದಂತಹ ಶತಕೋಟಿ ಗ್ಯಾಲಕ್ಸಿಗಳಿವೆ. ಈ ಎಲ್ಲವನ್ನು ಒಳಗೊಂಡ ವಿಶಾಲ ವ್ಯವಸ್ಥೆಯ ಬ್ರಹ್ಮಾಂಡ, ದ ಯೂನಿವರ್ಸ್. ಇದರ ಅಂತ್ಯ ಎಲ್ಲಿದೆ ಎಂಬುದು ಇಂದಿಗೂ ವಿಜ್ಞಾನಿಗಳಿಗೂ ದೊಡ್ಡ ರಹಸ್ಯವಾಗಿದೆ. ಸ್ನೇಹಿತರೆ, ಲಡಾಖ್ನ ನುಬ್ರಾದಿಂದ ಆರಂಭವಾದ ನಮ್ಮ ಈ ಪಯಣ ಈಗ ಬ್ರಹ್ಮಾಂಡದ ಅಂಚಿಗೆ ಬಂದು ತಲುಪಿದ್ದೇವೆ. 6ನೇ ತರಗತಿ ಭೂಮಿಯಿಂದ ಆಚೆ, ದ ಬಿಯಾಂಡ್ ಅರ್ತ್ ಅಧ್ಯಾಯ ನಮಗೆ ಕಲಿಸುವುದು ಒಂದೇ: ನಮ್ಮ ಕುತೂಹಲ ಎಂದಿಗೂ ಯಾವಾಗಲೂ ಮುಗಿಯಬಾರದು. ವಿಜ್ಞಾನ ಎಂಬುದು ಮುಗಿಯದ ಸಾಹಸಯಾನ. ಇವತ್ತು ನಾವು ಕೇವಲ ಆರಂಭ ಮಾಡಿದ್ದೇವೆ ಅಷ್ಟೇ. ಈ ವಿಡಿಯೋ ನಿಮಗೆ ಪರೀಕ್ಷೆಯಲ್ಲಿ ಸಹಾಯವಾಗಬಹುದು. ಬಾಹ್ಯಾಕಾಶದ ಬಗ್ಗೆ ಪ್ರೀತಿಯನ್ನು ಮೂಡಿಸುತ್ತದೆ ಅಂತ ನಾವು ನಂಬಿದ್ದೇನೆ. ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಮಾಡಿದಂಥ ಈ ವಿಡಿಯೋ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಇದು ಸಹಾಯ ಆಗಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.